ಈ ಒಂದು ಸುಳಿ ಕಾದಂಬರಿ ಪವಳಾಯಿ ಪವಳಾಯಿ ತಮಿಳು ಕಾದಂಬರಿಯನ್ನು ಕನ್ನಡಕ್ಕೆ ಒಂದು ಚಲನಚಿತ್ರವಾಗಿ ಮಾಡಿದ್ದೀರಾ. ಬಿ ಎಸ್ ಗೌಡ್ರು ನಂಗೆ ಮೊದಲಿಂದ ತುಂಬ ಪರಿಚಯ. ಯಾಕೆಂದರೆ ಪ್ರವಾಹದ ವಿರುದ್ಧ ಈಜುವಂಥ ಒಂದು ಪುರುಷ ರಕ್ಷಣಾ ಸಮಿತಿ ಮಾಡಿದ್ವಿ ನಾವು. ಮಹಿಳೆಯರಿಗೆ ತುಂಬ ಶೋಷಣೆ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಪುರುಷರಿಗೂ ಶೋಷಣೆ ಆಗುತ್ತೆ ಅನ್ನುವಂಥದ್ದನ್ನು ಅವ್ರು ಮಾಡಿದಾಗ ನಾವೆಲ್ಲ ಅವ್ರ ಕೈ ಜೋಡಿಸಿದ್ವಿ. ಇವತ್ತು ಒಂದು ಸಿನಿಮಾ ಮಾಡಿದ್ದಾರೆ, ಅದರ ಟ್ರೈಲ್ ನೋಡಿದ್ವಿ. ಈಗ 2 ಹಾಡುಗಳಿದ್ದಾವೆ. ಅವರು ನನಗೆ ಜೋಶಿ ಅವರು ಬಹಳ ಚೆನ್ನಾಗಿ ವಿವರಿಸ್ಬಿಟ್ರು ಮೊದಲೇ ಆ ಕಥಾವಸ್ತು ಏನು ಅನ್ನೋದು. ಪೂರ್ತಿ ಸಿನಿಮಾ ನೋಡಿದ್ರೆ ಯಾವ ರೀತಿ ಅನಿಸುತ್ತೋ ಗೊತ್ತಿಲ್ಲ. ಈಗ ಅನಿಸಿದ್ದೇನು ಅಂದರೆ ಕೂಡಿಕೆ ಅಂತ. ಅಂದರೆ ಪ್ರತಿಯೊಂದು ಬುಡಕಟ್ಟು ಜನಾಂಗದಲ್ಲಿಯೂ ಇದಿದೆ. ಬೇರೆ ಬೇರೆ ಹಿಂದೆ ರಾಮಾಯಣ ಮಹಾಭಾರತದ ಕಾಲದಲ್ಲಿಯೂ ಕೂಡ ಈ ಪದ್ಧತಿ ಇತ್ತು. ಈ ಕೂಡಿಕೆ ಅನ್ನುವಂಥದ್ದು ಮನುಷ್ಯ ಒಂಟಿಯಾಗಿರಬಾರ್ದು. ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಅವಳಿಗೂ ಕೂಡ ಹೊಟ್ಟೆಯ ಹಸಿವಿನ ಹಾಗೆ ದೇಹದ ಹಸಿವು ಕೂಡ ಇರ್ತದೆ ಮತ್ತು ಸಂಗಾತಿ ಅಗತ್ಯ ಇರುತ್ತೆ ಅಂತ. ಮದುವೆ ಪ್ರಾಯದಲ್ಲೇ ಆಗಬೇಕಂತಿಲ್ಲ. ಎಷ್ಟೋ ಸಾರಿ ವಯಸ್ಸಾದಮೇಲೆ ಆ ಸಂಗಾತಿ ಅಗತ್ಯ ಬಹಳ ಇರ್ತದೆ. ಯಾಕೆಂದರೆ ತನ್ನ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ, ತನ್ನ ನೋವು ನಲಿವನ್ನು ಹೇಳ್ಕೊಳ್ಳೋದಕ್ಕೆ ಪುರುಷನಿಗಾಗಲಿ ಮಹಿಳೆಗಾಗಲಿ ಒಂದು ಸಂಗಾತಿ ಬೇಕು. ಅಂಥ ಸಂದರ್ಭದಲ್ಲಿ ಅವರ ಜೀವಮಾನವಿರೋ ತನಕನೂ ಕೂಡ ಯಾರೋ ಒಬ್ಬ ಸಂಗಾತಿ ಅವರು ಎಷ್ಟೋ ಸಾರಿ ಸೇವಕರ ರೂಪದಲ್ಲಿ ಸಿಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೇವಕ ಬಹಳ ಮುಖ್ಯ ಆಗಿದ್ದು. ಅವನ ಹತ್ರನೆಲ್ಲ ಹೇಳ್ಕೊಳ್ತಿದ್ರು ಅಂತಾರೆ. ಯಾಕೆಂದರೆ ಪತ್ನಿನೇ ಬೇಕು ಅಂತಲ್ಲ, ಪುರುಷನಿಗೆ ಪತ್ನಿನೇ ಬೇಕು ಅಂತಿಲ್ಲ, ಆದರೆ ಹೆಣ್ಣಿಗೆ ಗಂಡನೇ ಇರಬೇಕು ಅಂತಲ್ಲ, ತನ್ನ ನೋವು ನಲ್ವನ್ನು ಹೇಳ್ಕೊಳ್ಳುವಂಥ ಯಾರಾದರೂ ಒಬ್ಬರು ಬೇಕು. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪತಿ ಪತ್ನಿ ಸಂಬಂಧದಲ್ಲಿ ಹೆಚ್ಚು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ಹೇಳೋಕ್ಕೆ ಸಾಧ್ಯ ಆಗಲಾರ್ದಂಥ ಕಷ್ಟ ಸುಖವನ್ನು ಅವ್ರ ಹತ್ರ ಹಂಚ್ಕೋಬಹುದು ಅನ್ನೋದು. ಬಹುಶಃ ಈ ಸಿನಿಮಾದಲ್ಲಿ ಅದನ್ನೇ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ನಾವು ಅಂದ್ಕೊಂಡ ಹಾಗೆ ಎಲ್ಲ ಆಗೋದಿಲ್ಲ. ಯಾವುದೋ ಒಂದು ಸುಳಿಯಲ್ಲಿ ಸಿಕ್ಕಾಕೊಳ್ತೀವಿ ಅನ್ನೋದು ಈ ಸಿನಿಮಾದ ಒಂದು ಕಥೆಯ ಮೂಲ ವಸ್ತು. ಮನುಷ್ಯನಿಗೆ ಸುಳಿಯಲ್ಲಿ ಹೇಗೆ ಸಿಕ್ಕೊಳ್ತೀವಿ ನಾವು? ನಮ್ಮದೇ ತಪ್ಪಿನಿಂದ ಆಗಿರ್ಬೋದು, ಅಥವಾ ಪ್ರಾಕೃತಿಕವಾಗಿ ಆಗಿರ್ಬೋದು. ಪ್ರಾಕೃತಿಕವಾಗಿ ಆಗೋದಕ್ಕೆ ನಾವು ಯಾರೂ ಹೊಣೆ ಅಲ್ಲ. ಆದರೆ ನಮ್ಮ ಕೈಯಿಂದಲೇ ನಾವು ಒಂದು ಸುಳಿಯನ್ನು ಸೃಷ್ಟಿ ಮಾಡ್ಕೋತೀವಲ್ಲ, ಅದ್ರ ಬಗ್ಗೆ ಈ ಸಿನಿಮಾಗಳು ಬಹಳಷ್ಟು ಹೇಳ್ತಾವೆ ನಮಗೆ. ಈ ಥರ ಅಲ್ಲ, ನೀನು ಈ ಥರನೇ ಬದುಕಬೇಕು. ಅಲ್ಲದೇ ಇದ್ದರೆ ಈ ಬದುಕು, ಮನುಷ್ಯನ ಬದುಕು ಒಂದು ಬಿಳಿ ಹಾಳೆ ಥರ ಅಲ್ಲ. ನಾವು ಒಂದು ಪೇಜ್ನಲ್ಲಿ ಏನಾರ ಬರೆದ್ರೆ ಅದನ್ನು ಹರಿದು ಬಿಸಾಕಿ ಮತ್ತೆ ಬರ್ಕೋಬಹುದು. ಆದರೆ ಬದುಕಿನಲ್ಲಿ ಹಾಗಲ್ಲ. ಮನುಷ್ಯ ಒಂದು ಸಾರಿ ತಪ್ಪು ಮಾಡಿದರೆ ಇಡೀ ಜೀವಮಾನ ಅವನು ಆ ಸುಳಿಯಲ್ಲೇ ಸುತ್ತಿ ಕೊನೆಗೆ ನಾಶ ಆಗ್ತಾನೆ. ಆದ್ದರಿಂದ ಇದು ಸುಖಾಂತವೋ ದುಃಖಾಂತವೋ ನಮಗೆ ಗೊತ್ತಾಗಿಲ್ಲ ಈ ಸಿನಿಮಾ. ಆದರೆ ಸುಳಿ ಅನ್ನುವಂಥ ಹೆಸರೇ ಒಂದು ರೋಮಾಂಚನಕಾರಿಯಾದದ್ದು. ಯಾವ ಮನುಷ್ಯ ಆದರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಸಾರಿ ಅದು ಸುಳಿಲಿ ಸಿಕ್ಕೊಳ್ತಾನೆ. ಆ ಸುಳಿಯಿಂದ ಬಿಡಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಆ ಜಾಣತನ ಮತ್ತು ಆ ಬುದ್ಧಿವಂತಿಕೆ, ಆ ಒಂದು ಆತ್ಮವಿಶ್ವಾಸ ಬೇಕಾಗ್ತದೆ. ಅಂಥ ಆತ್ಮವಿಶ್ವಾಸವನ್ನು ಇದರಲ್ಲಿ ತುಂಬಿದಾರ, ಅಥವಾ ಅದು ಆತ್ಮವಿಶ್ವಾಸಕ್ಕೂ ಮೀರಿ ಅವನ ಕೈ ಜಾರಿ ಈ ಪ್ರಕೃತಿ ಅವನಿಗೆ ಏಟು ಕೊಡ್ತಾ ಅಥವಾ ಅವಳಿಗೆ ಏಟು ಕೊಡ್ತಾ, ಯಾರು ಇದರಲ್ಲಿ ನೋವುಂಡರು, ಯಾರು ಹೀರೋ, ಯಾರು ವಿಲನ್ನು ಅನ್ನುವಂಥದ್ದು ಜನನೇ ತೀರ್ಮಾನ ಮಾಡಬೇಕು. ಎಷ್ಟೋ ಸಾರಿ ನಾವು ಆ ಸಿನಿಮಾದಲ್ಲಿ ಅವ್ರು ತೋರಿಸ್ಬಿಡ್ತಾನೆ, ನೋಡಿ ಹೀಗಿತ್ತು, ಹೀಗಾಯಿತು, ಹೀಗೆ ಕೂಡಿಕೆ ಮಾಡಿಕೊಂಡ್ರು. ಕೂಡಿಕೆ ಅನ್ನೋದೇ ಒಂದು ಸುಂದರವಾದ ಶಬ್ದ. ಆ ಶಬ್ದ ಕೆಲವು ಸಾರಿ ನಮ್ಮ ಬದುಕಿನ ಶಾಪ ಆಗ್ಬೋದು, ಕೆಲವು ಸಾರಿ ವರ ಆಗ್ಬೋದು. ಆದರೆ ಈ ಜಗತ್ತು ಬಯಸೋದೇನಪ್ಪ ಅಂದರೆ ಕೊನೆಗೂ ಯಾರಿಗೇ ಆಗಿರಲಿ ಅದು ಶುಭಾನೇ ಆಗಲಿ, ಕೂಡಿಕೆ ಒಳ್ಳೆಯದಾಗಲಿ, ಕೂಡಿ ಬಾಳಲಿ. ನಾವು ಪ್ರತಿಯೊಂದಕ್ಕೂ ಕೂಡು ಅನ್ನೋ ಮಾತು ಹೇಳ್ತೀವಿ. ಅಂಥ ಕೂಡಿಕೆಯ ವಿಷಯವಾಗಿ ಏನು ಆ ವಸ್ತು ತಗೊಂಡು ಸಿನಿಮಾ ಮಾಡಿದ್ದಾರೆ ಈ ನಿರ್ಮಾಪಕರು, ನಿರ್ದೇಶಕರು, ನಟರು. ಇದು ಬಹಳ ಚೆನ್ನಾಗಿದೆ ನೋಡಿ. ಅವ್ರು ಬಹಳ ಫ್ಯಾಷನ್ನೇ ಮಾಡ್ಕೊಂಡಿಲ್ಲ, ಎಷ್ಟು ಸುಂದರವಾಗಿ ಕಾಣ್ತಾರೆ. ಹಾಡು 2 ಹಾಡುಗಳು ಕೂಡ ನಮ್ಮ ಬೇರೆ ನಾವು ಯಾವುದೋ ಒಂದು ನೋಡಿದಾಗ ಸುಮ್ಮನೆ ಸಹಜವಾಗಿ ನೋಡ್ತಿರ್ತೀವಿ, ಯಾಂತ್ರಿಕವಾಗಿ. ಆದರೆ ಇದು ಹಾಗಲ್ಲ, ನಾವು ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನು ನೋಡುವಷ್ಟರ ಮಟ್ಟಿಗೆ ಅವರು ಅಭಿನಯ ಮಾಡಿದ್ದಾರೆ. ಅಂತ ಅಭಿನಯ ಮಾಡಿದಂಥ ಕಲಾವಿದರಿಗೆ ನಾನು ಈ ಮೂಲಕ ಅಭಿನಂದನೆ ತಿಳಿಸ್ತೇನೆ. ಮತ್ತು ಇಂಥ ಒಂದು ಸಿನಿಮಾಕ್ಕೆ ಸಾಹಸ ಮಾಡಿ ಕೈ ಹಾಕಿ ಅದನ್ನು ಪೂರ್ತಿ ಮಾಡಿ ಮುಗಿಸಿದಾರಲ್ಲ. ಎಷ್ಟೋ ಸಿನಿಮಾಗಳು ನನಗೊಂದು 8-10 ಸಿನಿಮಾದಲ್ಲಿ ಯಾರ್ಯಾರೋ ಕರೆದಿದ್ರು, ಆದವೋ ಬಿಟ್ಟವೋ ಏನೂ ಗೊತ್ತಾಗಲಿಲ್ಲ. ಹಾಗೆ ಸಿನಿಮಾಗಳಷ್ಟು ಸುಲಭ ಅಲ್ಲ. ಅದರಲ್ಲಿ ಒಂದು ಲೈನ್ ಹೇಳ್ಕೊಟ್ರೆ ಅವ್ರು ಸಾಕಾಗೋಯ್ತು ಅವ್ರಿಗೆ. ನನಗೆ ಏನಿಲ್ಲ, ಒಂದೇ ಒಂದು ಲೈನ್ ಹೇಳೋಕ್ಕಾಗಲಿಲ್ಲ ನನಗೆ, ಅಷ್ಟು ಕಷ್ಟ ಇದೆ.
ಕಲಾವಿದರು ಅದಕ್ಕೇನೆ ಕಲಾವಿದರು. ಆ ಕಲೆ ಅವ್ರಿಗೆ ಸಿದ್ಧಿಸಿದೆ. ಅಂಥ ಕಲಾವಿದರು ಇಲ್ಲಿದ್ದಾರೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ. ಎಲ್ಲರ ಜಾಣತನ ಮತ್ತು ಎಲ್ಲರ ಒಂದು ಒಳ್ಳೆಯ ಮನೋಭಾವ ಮತ್ತು ಟೀಮ್ ವರ್ಕ್, ಇದರಿಂದ ಈ ಸುಂದರವಾಗಿ ಮೂಡಿ ಬಂದಿರೋ ಈ ಸಿನಿಮಾಕ್ಕೆ ನಾನು ಮತ್ತೊಮ್ಮೆ ಶುಭ ಹಾರೈಸ್ತೇನೆ. ನನಗೆ ಕರೆಸಿ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಬಂಧುಗಳಿಗೆ ನಾನು ವಂದಿಸ್ತಾ ಇದ್ದೇನೆ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.